ಹೇ 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 ಎಷ್ಟು ಎಮ್ಮೆ ನೋಡಿಲಿ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಷ್ಟು ಕೊಳೆ ಕುಂತೈತೆ. ಉಜ್ಜಿ ಉಜ್ಜಿ ಇವಾಗ ನೋಡು ಹೆಂಗೆ ವಾಶ್ ಮಾಡಕ್ ಬಿಡ್ತೀನಿ. ಓ, ಏನು ಕುರಿ ಶೇಖರಪ್ಪನವರು ಇವತ್ತು ಎಮ್ಮೆ ಹಿಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಕುರಿ ವ್ಯಾಪಾರ ಬಿಟ್ಬಿಟ್ರಾ? ಕುರಿ ಮೇಕೆಲ್ಲ ಮಾರ್ಬಿಟ್ರ ನೀವು? ಅವನ್ನೆಲ್ಲ ನಾನು ಮಾರೋದುಂಟೆ ಅಣ್ಣ, ಅವು ವರ್ಷದ ಕೂಳುಗಳು. ನಾನಿಗೂ ನೋಡಿ 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 ಸ್ವಲ್ಪ ಸಾಕಾದಂಗೆ ಆಗ್ಬಿಡ್ತೆ ಕುರಿಗಳನ್ನ. ಅದ್ರ ಜೊತೆಗೆ ಇರಲಿ ಅಂತ ಒಂದು ಎರಡು ಎಮ್ಮೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಎರಡು ಎಮ್ಮೆ ಕೊಂಡ್ಕೊಂಬಂದೆ. 50-50 ಸಾವಿರ ಕೊಟ್ಟು ಎರಡು ಎಮ್ಮೆ ಕೊಂಡ್ಕೊಂಬಂದೀನಿ. ನಾನು ತೊಳಿತೀನಲ್ಲ, ಇದು ಇದು 2 ಲೀಟ್ರ್ ಹಾಲು ಕೊಡುತ್ತೆ. ಇನ್ನೊಂದಲ್ಲಿ ಕರೆಂಟ್ ಕಂಬ ಲೈನಿಗೆ ಕಟ್ಟಾಕಿ ನೋಡು, ಅದು 3 ಲೀಟ್ರ್ ಕೊಡುತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇದಾರೆ ಸುರಾಸ್ಕೊಂಬಿಟ್ರಾ? 2 ಲೀಟ್ರ್ 3 ಲೀಟ್ರು ಒಂದು ಹೊತ್ತಿಗೆ 2 ಹೊತ್ತಿಗೆ ಕೊಡೋದು? 2 ಹೊತ್ತಿಗೆ ಕಾರಣ, ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ. ಹಂಗೆ ಡೈರಿ ಹಾಕೊಂಡು ಇನ್ನೊಂಚೂರು ಅಭಿವೃದ್ಧಿ ಆಗೋಣ ಅಂತಿದ್ದೀನಿ. ಅಭಿವೃದ್ಧಿ ಅಂತೀನಿ, ಇಂಪ್ರೂವ್ಮೆಂಟ್ ಆಗೋಣ ಅಂತಿದ್ದೀನಿ ಕಾರಣ. ನಾವು ಒಂಚೂರು ಇಂಪ್ರೂವ್ ಆಗಬೇಕು, ಇಂಗ್ಲೀಷು ಕಲ್ತ್ಕೊಂಡು. ಏಯ್, ನಮ್ಮ ತಾನೇ ಯಾವತ್ತೂ ಬಿಟ್ಕೊಡ್ಬಾರ್ದು ಕಣ ಅತ್ಲಾಗೆ. ನಿನ್ನಂಗೆ ಇದ್ದವನು ಹನುಮಂತ ಅಂತ ಹೇಳ್ಬಿಟ್ಟು ಇವತ್ತು ಸರಿಗಮ್ಮಪ್ಪ ಸೇರ್ಕೊಂಡು ಇಡೀ ಬೆಂಗಳೂರಿಗೆ ಗೊತ್ತಾಗ್ಬಿಟ್ಟ. ಬೆಂಗಳೂರಿಂದ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟ ಹನುಮಂತ. ನಾನು ಎತ್ಲಾಗನ ಹೋಗಿ ಪಂಚ ಉಟ್ಕೊಂಡವನು. ಇವತ್ತು ಎಷ್ಟಕ್ಕೊಂದು ಫೇಮಸ್ ಆಗ್ಯಾವನು. ಪಂಚ ಉಟ್ಕೊಂಡೆ ಹೋಗ್ಬೇಕು ಕಣ ಅವನು. ಎಲ್ಲನೂ ಹೋದ್ರು. ಇವತ್ತಿನವರು ಪ್ಯಾಂಟ್ ಹಾಕೊಂಡಿಲ್ಲ ಅವನು. ಹಂಗೆ ನೀನು ನಮ್ಮ ತನಗಳನ್ನ ಬಿಟ್ಟವನು ಹೋಗಬಾರ್ದು. ಇವತ್ತು ವಿಶ್ವ ಜಲ ದಿನ. ನೀನು ನೋಡ್ರೆ ಎಮ್ಮೆ ತೊಳ್ಕೊಂಡು ನಿಂತಿದ್ಯಾ. ಹಂಗಂತೀಯ? ಹೌದಾ? ಓಹೋ, ನಾನು ಯುಗಾದಿ ಹಬ್ಬದ ಪ್ರಯುಕ್ತ ಎಮ್ಮೆಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಮ್ಮೆಗಳು ತೊಳ್ಕೊಂಡು ನೀಟಾಗಿದ್ದೀನಿ. ಮನೆಗೆ ಧೂಳಿಗೆಲ್ಲ ತಕೊಂಡು ಸುಣ್ಣ ಬಣ್ಣ ಎಲ್ಲ ಮಾಡ್ಕೊಂಡೆ. ಪಾತ್ರೆ ಗೀತ್ರೆ ಎಲ್ಲ ತೊಳಸಿರಿ ಹೊತ್ಲಾಗೆ. ಈ ಸರಿ ಯುಗಾದಿ ಹಬ್ಬನ ಜೋರಾಗಿ ಮಾಡೋದು ಹೊತ್ಲಾಗೆ. ಅದಕ್ಕಿಂತ ಮುಂಚಿತವಾಗಿ ಮೊನ್ನೆಯಿಂದ ಮಾರ್ಚ್ 21ಕ್ಕೆ ಅರಣ್ಯ ದಿನ ಆಯಿತು. ಅವತ್ತು ಒಂದು 5-6 ಗಿಡ ನೆಟ್ವಿ ನಾವು. ನಮ್ಮ ಸ್ಕೂಲ್ ಹತ್ರ 5-6 ಗಿಡ ನೆಟ್ವಿ ಅತ್ಲಾಗೆ. ನಾವು ಹುಡುಗರೆಲ್ಲ ಸೇರ್ಕೊಂಡತ್ಲಾಗೆ. ಇವತ್ತು ಜಲ ದಿನ ಅಂತೆ. ಆದ್ರೂ ಪರವಾಗಿಲ್ಲ, ಇವತ್ತು ನೀರನ್ನ ಇತಿಮಿತಿಯಿಂದ ಬಳಸಿ ಎಮ್ಮೆ ತೊಳಿತೀನಿ ಬೇಡ. ಏಯ್ ಹುಡುಗ, ಅಲ್ಲಿ ನೀರಿನ ತೋಟಿ ಕಲ್ಲೆಸ್ಕೊಂಡೆ ಆಟ ಆಡ್ತಿದ್ದೀರೇನ? ನಡೀರ ಮನೆ ಹತ್ರ. ಓಹೋ, ಬಿಸಿಲು ಅನ್ನ ಕೇಳಂಗಿಲ್ಲ ಏನಿಲ್ಲ. ತೊಟ್ಟಿ ನೀರು ತುಂಬಿದ್ರೆ ಸಾಕತ್ಲಾಗೆ. ಕಲ್ಲೆಸೋದು, ಕೋಲೆಸೋದು, ನೀರ್ನಾಗ ದುಮ್ಕೋದು, ಬರೀ ಇವೇ ಕೆಲಸ ಅದು. ಓಹೋ, ಶೇಖರ್ದು ಅಣ್ಣ, ಕರಿಯಬ್ದು ಅಣ್ಣ, ಇಬ್ಬರು ಸೇರ್ಕೊಂಡು ಏನು ಮಾತಾಡೇ ಇದ್ದೀರಾ ಜೋರಾಗಿ? ಏನು ಸಮಾಚಾರ? ಇದು ಎಮ್ಮೆಗೆ ಯಾಕೆ ಕಟ್ಟಾಕೊಂಡಿದ್ದೀರಿ ನೀವು? ಬಕೆಟ್ಗೆ ಇಲ್ದಲೆ ಹೆಂಗೆ ನೀವು ಎಮ್ಮೆಗೆ ತೊಳಿತಾ ಇದ್ದೀರಿ? ಏಯ್, ಎಮ್ಮೆ ಅದೇ ತೊಳೆದಾಯ್ತು. ಅವನ್ನ ಹಾರಾಕಕ್ಕೆ ನಿಂತಿರೋದು. ಬಕೆಟ್ ಅದೇ ಕೊಟ್ಟು ಕಳಿಸ್ಬಿಟ್ಟೆ. ನಿಮ್ದೇನ್ರಿ ಬಶೀರ್ ಸಾಹೇಬ್ರೆ? ನಿಮಗೆಲ್ಲ ನಾವು ದಾಖಲೆ ತೋರಿಸ್ಬೇಕಾ ಎಮ್ಮೆ ಹೆಂಗೆ ತೊಳೆದ್ವಿ ಹೆಂಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು? ಕೇಳು ಕೇಳು ಇನ್ನೊಂದ್ಸರಿ ಅವ್ರನ್ನ. ಏನಾರ ಆಯ್ತು ಅಂದರೆ ಸಾಕು, ನಂದಲ್ಲಿ ಇಡ್ಲಿ ನಂದು ಗೋಪಾಲ ಅಂತ ಹೇಳ್ಬಿಟ್ಟು ಮುಂದೆ ಮುಂದೆ ಬಂದ್ಬಿಡ್ತಾರೆ ಬಶೀರ್ ಸಾಹೇಬ್ರು. ಓಹೋ, ಇವತ್ತು ವಿಶ್ವ ಜಲ ದಿನ. ಹಂಗಾಗಿ ನೀವು ನಿಮ್ಮ ಚಿಕನ್ ಕೋಳಿ ಶಾಪಲ್ಲಿ ನೀರನ್ನ ಇತಿಮಿತಿಯಾಗಿ ಬಳಸಬೇಕು. ಎಲ್ಲೂ ಚಲಂಗಿಲ್ಲ ನೋಡ್ರಿ. ಅರೇ ಕರಿಯಬ್ದೋಣ್ಣ, ನೀವು ಹೆಂಗೆ ಮಾತಾಡ್ತಿದ್ದೀರಾ? ನಾವು ಯಾವತ್ತು ತಾನೇ ನೀರನ್ನ ಅನಾವಶ್ಯಕವಾಗಿ ಖರ್ಚು ಮಾಡಿದ್ದೀವಿ ಹೇಳಿ? ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತೀವಿ ನಾವು. ಅಲ್ಲಿ ನೋಡ್ರಿ, ನೀರು ಇಲ್ಲ, ನಾವು ಬಡ್ಕೊಳ್ತಾ ಇದ್ದೀವಿ ಹೊತ್ತಾಗೆ. ತೋಟಗೆ ಎಲ್ಲ ಒಣಗಿ ಹೋಗ್ತಾ ಐತೆ. ನೀರು ಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ. ಒಂದು ಬೋರ್ಗೆ ಕೊರಿಸ್ತಾ ಇದ್ದೀವಿ. ಹಂಗಾಗಿ ಮುಂದಿನ ವಾರ ಅದರಲ್ಲಿ ನೀರಿಗೆ ಬಿದ್ದರೆ ನಿಮಗೆ ಒಳ್ಳೆ ಪಾರ್ಟಿ ಕೊಡ್ತಾರೆ ನಾವು. ನಮ್ಮದು ಹೋಟೆಲಿಂದ ನಿಮ್ಮ ಮನೆಗೆ 2 kg ಚಿಕನ್ದು ಫ್ರೀಗೆ ಕೊಟ್ಬಿಡ್ತಾರೆ ನಾವು. ಅಂದರೆ ನಿಮ್ಮ ಆಶೀರ್ವಾದ ನಮ್ಮದು ಮೇಲೆ ತಲೆ ಮೇಲೆ ಇರಬೇಕು. 2 ಇಂಚು ನೀರು ಬಿದ್ದರೆ ಸಾಕು ನಮಗೆ. ಹೌದೇನ್ರಿ ಸಾಹೇಬ್ರೆ? ನಿಮ್ಗೇನು 2 ಇಂಚಲ್ಲ 4 ಇಂಚ ನೀರು ಬೀಳುತ್ತೆ. ತಲೆ ಕಟ್ಸ್ಕೊಬೇಡ್ರಿ. ಹಂಗಾರೆ ನಮ್ಮ ಮನೆಗೆ ಒಳ್ಳೆ ಬೈಲರ್ ಕೋಳಿ ಕೊಡ್ತೀರಾ ನಂಗೆ ಆಯ್ತತ್ಲಾಗೆ. ಬೈಲರ್ ಕೋಳಿ ಕೊಡ್ತೀರಾ ಫಾರಂ ಕೋಳಿ ಕೊಡ್ತೀರಾ? ನನಗಂತೂ 1 kg ಫಾರಮು 1 kg ಬೈಲರ್ ಕೊಟ್ಬಿಟ್ರಪ್ಪ ಸಾಹೇಬ್ರೆ. ಬಶೀರ್ ಸಾಹೇಬ್ರೆ, 1 kg ಫಾರಮು 1 kg ಬೈಲರ್ ಕೋಳಿ ಕೊಟ್ಬಿಡ್ರಿ ಅಲ್ಲಿಗೆ. ನಿಮ್ಮ ಹೊಲದಕ್ಕೆ 4 ಇಂಚ್ ನೀರು ಬಿದ್ದೇ ಬೀಳುತ್ತೆ. ನೀವು ಯಾವುದು ಕೋಳಿ ಕೇಳ್ತೀರೋ ಆ ಕೋಳಿದನ್ನೇ ನಾವು ಕೊಡ್ತಾರೆ. ನಿಮ್ಮದು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮದು ಆಶೀರ್ವಾದ ನಮ್ಮದು ತಲೆ ಮೇಲೆ ಇದ್ದರೆ ಸಾಕು ಅಷ್ಟೇ. ಏನು ಅಂತಂದರೆ ನಮ್ಮದಕ್ಕೆ ಅರಣ್ಯ ದಿನ ಮತ್ತು ವಿಶ್ವ ಜಲ ದಿನ ಅನ್ನೋದು ಮರ್ತೆ ಹೋಗ್ಬಿಟ್ಟಿತ್ತು. ಹಾಗಾಗಿ ನಮಗೆ ಗೊತ್ತಾಗಿರಲಿಲ್ಲ. ಏಯ್ ಸಾಹೇಬ್ರೆ, ಇದೊಳ್ಳೆ ಚೆನ್ನಾಗೈತಲ್ರಿ. ಬರೀ ವಿಶ್ವ ಜಲ ದಿನ ಅರಣ್ಯ ದಿನ ಬಂತು ಅಂತ ಹೇಳ್ಬಿಟ್ಟು ಗಿಡ ನೆಡೋದು, ನೀರನ್ನ ಇತಿಮಿತಿಯಾಗಿ ಬಳಸೋದು ಇವತ್ತು ಒಂದು ದಿವಸಕ್ಕೆ ಸೀಮಿತ ಅಲ್ಲ. ನಮ್ಮ ಜೀವ ಇರೋ ತನಕನೂ ಅಷ್ಟೇ ಎಲ್ಲದನ್ನೂ ಇತಿಮಿತಿಯಲ್ಲೇ ಬಳಸಬೇಕು. ಗಿಡಗಳನ್ನ ಚೆನ್ನಾಗಿ ನೆಟ್ಟರೆ ನಾವು ಉಸಿರಾಡ್ಬೋದು ಚೆನ್ನಾಗೆ. ಇಲ್ಲ ಅಂತಂದರೆ ಉಸಿರಾಡೋಕ್ಕೆ ಉಸಿರೇ ಸಿಗಲ್ಲ. ಏನು ನಿಮ್ಮದು ಕುರಿಗೆ ವ್ಯಾಪಾರ ನಿಲ್ಲಿಸ್ಬಿಟ್ರಾ? ಎಮ್ಮೆಗೆ ತಂದುಬಿಟ್ಟಿದ್ದೀರಿ. ಕುರಿದು ಎಲ್ಲ ಎಲ್ಲಿಗೆ ಮಾರಿಬಿಟ್ರಿ ನೀವು ಹೇಳಿ?
ಕುರಿಗಾಹಿ ಶಂಕರಪ್ಪಣ್ಣ ನೀವು ಹೇಳಿ ನನಗೆ ಒಂಚೂರು. ಸಾಬ್ರೆ, ಸಾಹೇಬ್ರೆ, ನಾವು ಕುರಿ ಎಲ್ಲ ಮಾರಿಲ್ಲ ಕಣ್ರಿ. ನಾವು ಅದ್ರ ಜೊತೆಗೆ ಎಮ್ಮೆ ಬಿಸ್ನೆಸ್ ಮಾಡೋಣ ಅಂತಿದೀವಿ ನಾವು. ಎಮ್ಮೆ ತಂದ್ಬಿಟ್ಟು ಎಮ್ಮೆ ಅಲ್ಲಿ ಕರೆದು ಡೈರಿಗೆ ಹಾಕಿ ಏನೋ ಒಂಚೂರು ಇನ್ನೊಂಚೂರು ಇಂಪ್ರೂವ್ಮೆಂಟ್ ಆಗೋಣ ಅಂತಿದ್ದೀವಿ ಕಣ್ರಿ ನಾವು. ರೀ ಶೇಖರಪ್ಪರೇ, ನೀವು ಎಮ್ಮೆ ಮಾತ್ರ ಭಾಳ ಚೆನ್ನಾಗಿ ತೊಳೆಯೋದು ಕಲ್ತ್ಕೊಂಡಿದ್ದೀರ ಅತ್ಲಾಗೆ. ಎಲ್ಲ ಹೊಸ ಹೊಸದಾಗಿ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ವರೆಗೂ ಇದೇ ರೀತಿ ಸಮಚಿತತೆ ಸಮತ್ವವನ್ನು ಕಾಪಾಡ್ಕೊಂಡ್ರೆ ಮಾತ್ರ ಎಮ್ಮೆಗಳು ನೀಟಾಗಿರ್ತವೆ. ಇಲ್ಲಾಂದರೆ ಸಗಣಿ ಗಿಣಿ ಹಾಕೊಂಡು ಮೈ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತವೆ. ನಿಮ್ಮದು ಬರೀ ಹಾಲ್ಗಾಡಿದಷ್ಟೇ ಅಲ್ಲ, ಎಮ್ಮೆನ ಚೆನ್ನಾಗಿ ನೋಡ್ಕೋಬೇಕು. ಹಿಂಡಿ ಮುಸ್ರಿ ಎಲ್ಲ ಕುಡಿಸ್ಕೊಂಡು ಚೆನ್ನಾಗಿ ಎಮ್ಮೆಗಳನ್ನ ಸಾಕೊಂಡಿರ್ಬೇಕು. ಅದ್ರ ಜೊತೆಗೆ ಕುರಿನೂ ಮರ್ಗಿರ್ತ್ಬಿಟ್ಟಿರಪ್ಪ. ಆ ಹುಡುಗರು ನೋಡಲಿ, ಸುಮ್ಮನೆ ನಿಂತಿರೋ ಎಮ್ಮೆ ಬಾಲಕ್ಕೆ ಕಡ್ಡಿನ ಕಲ್ಲು ಎಸ್ಕೊಂಡೇನ ಮಾಡ್ತಾರೆ ನೋಡ್ರಿ ಅಲ್ಲಿ. ಶೇಖರಪ್ಪರೇ ನೋಡ್ರಿ ಅಲ್ಲಿ. ಹೋಗ್ರಿ ಅತ್ಲಾಗೆ, ಎಷ್ಟು ಹೇಳ್ಬೇಕ ನಿಮ್ಗೆ? ಇಲ್ಲೇ ಬಂದು ಆಟ ಆಡ್ತವೆ ನೀರ್ದಾಗೆ. ಹೋಗ್ರಿ ನಿಮ್ಮ ಮನೆ ಹತ್ರ ಆಟ ಆಡ್ಕೊಳ್ರಿ. ಅಯ್ಯೋ ಹುಡುಗರ್ದು ಆಟ ಬಿಡ್ರಿ, ಹೆಂಗೋ ಆಟ ಆಡ್ಕೊಂಡು ಇರಲಿ ಬಿಡಿ. ನಿಮ್ಮದು ಎಮ್ಮೆದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಿಮ್ಮದು ಎಮ್ಮೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯುಗಾದಿ ಹಬ್ಬಕ್ಕೆ ಮನೆ ಧೂಳೆಲ್ಲ ಹೊಡ್ಕೋಬೇಕು ಹಂಗೆ. ಈ ಸರಿ ಸುಣ್ಣ ಬಣ್ಣ ಬಳಸಲ್ಲ ನಾನು, ಬರೀ ತೊಳಿತೀನಿ, ಮನೆ ತೊಳ್ಕೊಂತೀವಿ ಅತ್ಲಾಗೆ. ನೋಡ್ರಿ, ನಾನು ಎಮ್ಮೆ ತೊಳ್ತೀನಿ ಅತ್ಲಾಗೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ.